ನಾವಿವತ್ತು ಮಾಡ್ತಕ್ಕಂಥ ಪಾಠ SLC ಗಣಿತದಲ್ಲಿ ಬರುವಂತಹ ಭಾಗ 2ರಲ್ಲಿ ಬರುವಂತಹ ಮೊದಲನೇ ಪಾಠ ತ್ರಿಕೋನಮಿತಿಯ ಪ್ರಸ್ತಾವನೆ. ಈ ತರಗತಿಯಲ್ಲಿ ನಾವೇನೇನು ಕಲ್ತ್ಕೊಂತ ಹೋಗೋಣ ಅಂತಂದ್ರೆ, ತ್ರಿಕೋನಮಿತಿ ಅಂದ್ರೆ ಏನು, ತ್ರಿಕೋನಮಿತಿಯ ವ್ಯಾಖ್ಯಾನ ಅಂದ್ರೆ ಏನು, ತ್ರಿಕೋನಮಿತಿಯಲ್ಲಿ ಬರುವಂತಹ ಅನುಪಾತಗಳು ಯಾವ್ಯಾವು, ಅದೇ ರೀತಿಯಲ್ಲಿ ತ್ರಿಕೋನಮಿತಿಯ ಅನುಪಾತಗಳಿಗೆ ಲಂಬಕೋನ ತ್ರಿಭುಜವನ್ನು ಉಪಯೋಗಿಸಿಕೊಂಡು ಯಾವ್ಯಾವ ತರ ಅನುಪಾತವನ್ನು ಬರಿಬಹುದು ಅಂತೇಳಿ ಈ ತರಗತಿಯಲ್ಲಿ ಕಲ್ತ್ಕೊಂತ ಹೋಗೋಣ. ತ್ರಿಕೋನಮಿತಿಯ ವ್ಯಾಖ್ಯಾನ ಏನು ಹೇಳ್ತಪ್ಪ ಅಂತಂದ್ರೆ, ತ್ರಿಕೋನಮಿತಿ ಅಂತಕ್ಕಂಥ ಪದವೇ ಹೇಳುವ ಹಾಗೆ 3 ಪದಗಳಿದ್ದಾವೆ. ತ್ರಿ, ಕೋನ ಮತ್ತೆ ಮಿತಿ. ಹೌದಾ? ತ್ರಿ ಅಂದ್ರೆ 3, ಕೋನ ಅಂದ್ರೆ ಕೋನ, ಮಿತಿ ಅಂದ್ರೆ ಅಳತೆ ಮಾಡುವಂತ ಒಂದು ವಿಧಾನ. ಹೌದಾ? ಈ 3ನ ಸೇರಿಸಿ ಹೇಳ್ಬೋದಲ್ಲ, ತ್ರಿಕೋನಮಿತಿ ಅಂದ್ರೆ ಏನು ಅಂತೇಳಿ. ತ್ರಿಕೋನಮಿತಿ ಅಂದ್ರೆ 3 ಕೋನ ಅಥವಾ 3 ಬಾವುಗಳನ್ನು ಉಪಯೋಗಿಸಿಕೊಂಡು ಅಳತೆ ಮಾಡತಕ್ಕಂಥ ಒಂದು ಗಣಿತದ ವಿಧಾನವನ್ನು ನಾವೇನಂತ ಕರಿತಾ ಹೋಗ್ತೀವಿ ಅಂದ್ರೆ ತ್ರಿಕೋನಮಿತಿ ಅಂತ ಕರಿತಾ ಹೋಗ್ತೀವಿ. ನಮಗೆ ತ್ರಿಕೋನಮಿತಿಯಲ್ಲಿ ಬಹು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಒಂದು ಲಂಬಕೋನ ತ್ರಿಭುಜ. ನಿಮ್ಗೆಲ್ಲ ಗೊತ್ತಿದೆ ಒಂದು ಲಂಬಕೋನ ತ್ರಿಭುಜ ಅಂದ್ರೆ ಏನು. ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಕೋನ ಲಂಬವಾಗಿದ್ದರೆ ಅದನ್ನು ನಾವೇನಂತ ಕರಿತಾ ಹೋಗ್ತೀವಿ, ಲಂಬಕೋನ ತ್ರಿಭುಜ. ಎಕ್ಸಾಂಪಲ್ ನಾವೇನು ಹೇಳ್ಬೋದಪ್ಪ ಅಂದ್ರೆ, ಲಂಬಕೋನ ತ್ರಿಭುಜ ಅಂದ್ರೆ 90 ಡಿಗ್ರಿ ಹೊಂದಿರುವ ಒಂದು ಕೋನವನ್ನು ನಾವೇನಂತ ಕರಿತಾ ಹೋಗ್ತೀವಿ, ಲಂಬಕೋನ ಅಂತಂದೇಳಿ ಕರಿತಾ ಹೋಗ್ತೀವಿ. ನಮ್ಗೆಲ್ಲ ಗೊತ್ತಿರುವಂತೆ ಲಂಬಕೋನದ ಒಂದು ಉದ್ದವಾದ ಬಾಹುವನ್ನು ವಿಕರ್ಣ ಬಾಹು ಅಂತ ಕರಿತಾ ಹೋಗ್ತೀವಿ. ಅದನ್ನ ನಾವು ಇಂಗ್ಲಿಷಲ್ಲಿ ಹೇಳೋದಾದ್ರೆ ಐಪಾರ್ಟಿನ್ಯೂಸ್ ಅಂತ ಕರಿತಾ ಹೋಗ್ತೀವಿ. ಏನಾದರೂ ನಾವು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನವನ್ನು ನಾವು ಕನ್ಸಿಡರ್ ಮಾಡಿದ್ರೆ ಆ ಕೋನಕ್ಕೆ ಅಭಿಮುಖವಾಗಿ ಅಂದ್ರೆ ಆಪೋಸಿಟ್ ಆಗಿರ್ತಕ್ಕಂಥ ಬಾಹುವನ್ನು ನಾವೇನಂತ ಕರಿತಾ ಹೋಗ್ತೀವಿ, ಅಭಿಮುಖ ಬಾಹು ಅಂತೇಳಿ ಕರಿತಾ ಹೋಗ್ತೀವಿ. ಇಂಗ್ಲಿಷಲ್ಲಿ ನಾವು ಹೇಳೋದಾದ್ರೆ ಆಪೋಸಿಟ್ ಸೈಡ್. ಆ ಕೋನಕ್ಕೆ ಪಾರ್ಶ್ವವಾಗಿ ಅಥವಾ ಆ ಕೋನಕ್ಕೆ ಪಕ್ಕವಾಗಿರ್ತಕ್ಕಂಥ ಬಾಹು, ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ, ಪಾರ್ಶ್ವ ಬಾಹು ಅಂತ ಕರಿತಾ ಹೋಗ್ತೀವಿ, ಅಡ್ಜಸೆಂಟ್ ಸೈಡ್. ಒಂದು ಲಂಬಕೋನ ತ್ರಿಭುಜದಲ್ಲಿ ಉದ್ದವಾಗಿರತಕ್ಕಂಥ ಬಾಹು ಯಾವುದು, ಐಪಾರ್ಟಿನ್ಯೂಸ್ ಸೈಡ್ ಅಥವಾ ವಿಕರ್ಣ ಬಾಹು. ನೆಕ್ಸ್ಟ್, ಒಂದು ಕೋನವನ್ನು ಪರಿಗಣಿಸಿದ್ರೆ ಆ ಕೋನಕ್ಕೆ ಆಪೋಸಿಟ್ ಇರತಕ್ಕಂಥ ಬಾಹು ಅಭಿಮುಖ ಬಾಹು. ನೆಕ್ಸ್ಟ್, ಆ ಕೋನಕ್ಕೆ ಪಾರ್ಶ್ವವಾಗಿರೋದಂಥ ಬಾಹುವನ್ನ ಪಾರ್ಶ್ವಬಾಹು ಅಂತ ಕರಿತಾ ಹೋಗ್ತೀವಿ. ತ್ರಿಕೋನಮಿತಿಯಲ್ಲಿ ಮುಂದಿನ ಹಂತ ಯಾವುದಪ್ಪ ಅಂದ್ರೆ ತ್ರಿಕೋನಮಿತಿಯ ಅನುಪಾತಗಳು. ನಾವೀಗ ತ್ರಿಕೋನಮಿತಿಯ ಅನುಪಾತಗಳನ್ನ ಕಲ್ತ್ಕೊಂತ ಹೋಗೋಣ. ಫಸ್ಟ್ನೇ ಅನುಪಾತ ಯಾವುದು, ಸೈನ್ ಆಫ್ ಎ ಕೋನ. ಕನ್ನಡದಲ್ಲಿ ಹೇಳೋದಾದ್ರೆ ಎ ಕೋನದ ಜ ಅಂತೇಳಿ ಕರಿತಾ ಹೋಗ್ತೀವಿ. ಎರಡನೇದು ಏನಂತ ಹೇಳ್ತಾ ಹೋದ್ರೆ ಕಾಸ್ ಆಫ್ ಎ ಕೋನ ಅಥವಾ ಎ ಕೋನದ ಕೋಟಿ ಜ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಟ್ಯಾನ್ ಆಫ್ ಎ ಕೋನ ಅಥವಾ ನಾವೇನಂತ ಕರಿತಾ ಹೋಗ್ತೀವಿ, ಎ ಕೋನದ ಸ್ಪರ್ಶಕ. ನೆಕ್ಸ್ಟ್, ಕೊಸಿಕೆಂಟ್ ಆಫ್ ಎ. ಇದನ್ನ ನಾವೇನಂತ ಬರಿಬಹುದಪ್ಪ ಅಂದ್ರೆ 1/sin a ಅಂತ ಕೂಡ ಬರಿಬಹುದು. ಅದೇ ರೀತಿಯಾಗಿ ಇದನ್ನ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಎ ಕೋನದ ಕೋಟಿ ಛೇದಕ ಅಂತ ಕರಿತಾ ಹೋಗ್ತೀವಿ. ಸಿಕೆಂಟ್ ಎ ಕೋನ ಅಥವಾ ಎ ಕೋನದ ಛೇದಕ ಅಂತ ಕರಿತಾ ಹೋಗ್ತೀವಿ. ಇದನ್ನ ನಾವು ಇನ್ನೊಂದು ತರ ಏನಂತ ಬರಿಬಹುದಪ್ಪ ಅಂದ್ರೆ ಸಿಕೆಂಟ್ ಎ ಕೋನ ಇಸ್ ಈಕ್ವಲ್ಸ್ ಟು 1/cos ಎ ಕೋನ ಅಂತ ಕೂಡ ಬರಿಬಹುದು. ಕಾಟ್ ಎ ಅಥವಾ ಕೋಟ್ಯಾಂಜೆಂಟ್ ಆಫ್ ಎ ಕೋನ ಅಂತಂದ್ರೆ ಎ ಕೋನದ ಕೋಟಿ ಸ್ಪರ್ಶಕ ಅಂತ ಕರಿತಾ ಹೋಗ್ತೀವಿ. ಇದನ್ನ ನಾವು ಏನಂತ ಬರಿಬಹುದಪ್ಪ ಅಂದ್ರೆ 1/tan ಆಫ್ ಎ ಕೋನ ಅಂತಾನು ಬರಿಬಹುದು. ಈ ತರಗತಿಯ ಮುಂದಿನ ಹಂತ ತ್ರಿಕೋನಮಿತಿಯ ಅನುಪಾತಗಳು. ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ತ್ರಿಕೋನಮಿತಿಯಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನು ಉಪಯೋಗಿಸಿಕೊಂಡು ತ್ರಿಕೋನಮಿತಿಯ ಅನುಪಾತಗಳನ್ನ ಬರಿತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಎ ಕೋನದ ಜ ಅಥವಾ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಸೈನ್ ಆಫ್ ಆಂಗಲ್ ಎ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಎ ಕೋನದ ಕೋಟಿ ಜ ಅಥವಾ ಕಾಸ್ ಆಫ್ ಆಂಗಲ್ ಎ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಎ ಕೋನದ ಸ್ಪರ್ಶಕ ಎ ಕೋನದ ಸ್ಪರ್ಶಕ ಅಂದ್ರೆ ಟ್ಯಾಂಜೆಂಟ್ ಆಫ್ ಆಂಗಲ್ ಎ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಎ ಕೋನದ ಕೋಟಿ ಛೇದಕ ಅಂದ್ರೆ ಕೋಸಿಕೆಂಟ್ ಆಫ್ ಆಂಗಲ್ ಎ ಕೋನ. ನೆಕ್ಸ್ಟ್, ಎ ಕೋನದ ಛೇದಕ ಅಂದ್ರೆ ಸಿಕೆಂಟ್ ಆಫ್ ಆಂಗಲ್ ಎ.
ನೆಕ್ಸ್ಟ್ ಎ ಕೋನದ ಕೋಟಿ ಸ್ಪರ್ಶಕ. ಇದನ್ನ ನಾವೇನಂತ ಕರಿತೀವಿ? ಕೋ ಟ್ಯಾಂಜೆಂಟ್ ಆಫ್ ಆಂಗಲ್ ಎ ಕೋನ. ಮೊದಲನೇದಾಗಿ ಒಂದು ಲಂಬಕೋನ ತ್ರಿಭುಜವನ್ನು ಪರಿಗಣಿಸೋಣ. ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವ ಹಾಗೆ ಈ ಲಂಬಕೋನ ತ್ರಿಭುಜ ಎ ಬಿ ಮತ್ತು ಸಿ ಕೋನವನ್ನು ನಾವು ಎಲ್ಲಿ ಪರಿಗಣಿಸೋಣ? ಆ್ಯಂಗಲ್ ಎ ಹತ್ತಿರ ಕೋನವನ್ನು ಪರಿಗಣಿಸೋಣ. ಮೊದಲನೇದಾಗಿ ನಾವೇನಂತ ಬರೆಯೋಣ ಅಂದರೆ ತ್ರಿಕೋನಮಿತಿಯ ಅನುಪಾತವನ್ನು ಬರೆಯೋಣ. ಸೈನ್ ಎ ಕೋನ ಇಸ್ ಈಕ್ವಲ್ಸ್ ಟು ಸೈನ್ ಎ ಕೋನ ಯಾವ ತ್ರಿಕೋನಮಿತಿಯ ಅನುಪಾತಗಳಿಗೆ ಈಕ್ವಲ್ ಆಗಿರುತ್ತಪ್ಪ ಅಂತಂದರೆ, ಯಾವ ಅನುಪಾತಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ಇದರಲ್ಲಿ ಬರ್ತಕ್ಕಂಥ ಅಭಿಮುಖ ಬಾಹು ಯಾವುದು? ಬಿ ಸಿ. ಇದರಲ್ಲಿ ಬರ್ತಕ್ಕಂಥ ವಿಕರ್ಣ ಬಾಹು ಯಾವುದು? ಎ ಸಿ. ನೆಕ್ಸ್ಟ್ ಕಾಸ್ ಆಫ್ ಎ ಕೋನ. ಇದನ್ನ ನಾವೇನಂತ ಬರಿಬೋದು ಅಂದರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ಡಿವೈಡೆಡ್ ಬೈ ವಿಕರ್ಣ ಬಾಹು. ಇದನ್ನ ನಾವೇನಂತ ಬರೀಬೋದು ನೋಡ್ರಿ, ಪಾರ್ಶ್ವ ಬಾಹು ಈ ಲಂಬಕೋನ ತ್ರಿಭುಜದಲ್ಲಿ ಯಾವುದು? ಎ ಬಿ ಅಂತಕ್ಕಂಥ ಬಾಹು ಪಾರ್ಶ್ವ ಬಾಹು. ಎ ಬಿ ಡಿವೈಡೆಡ್ ಬೈ ಎ ಸಿ. ವಿಕರ್ಣ ಎ ಸಿ ಇದೆ. ಹೌದಾ? ನಂತರದ ತ್ರಿಕೋನಮಿತಿಯ ಅನುಪಾತ ಯಾವುದು? ಟ್ಯಾನ್ ಆಫ್ ಎ ಕೋನ. ಇದನ್ನ ನಾವೇನಂತ ಬರಿಬೋದಪ್ಪ ಅಂದರೆ ಸೈನ್ ಆಫ್ ಎ ಕೋನ ಹೋಲ್ ಡಿವೈಡೆಡ್ ಬೈ ಕಾಸ್ ಆಫ್ ಎ ಕೋನ ಅಂತ ಕೂಡ ಬರಿಬೋದು. ಹೌದಾ? ಇದನ್ನು ನಾವು ಬಾಹುಗಳ ಅನುಪಾತ ಯಾವುದಾಗುತ್ತಪ್ಪ ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗುತ್ತೆ. ಹಾಗಾದರೆ ಅಭಿಮುಖ ಬಾಹು ಯಾವುದು? ಬಿ ಸಿ ಹೋಲ್ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಯಾವುದು? ಎ ಬಿ. ಮುಂದಿನ ತ್ರಿಕೋನಮಿತಿ ಅನುಪಾತ ಯಾವುದು? ಕೊಸಿಕ್ಯಾಂಟ್ ಆಫ್ ಎ ಕೋನ. ಅಂದರೆ ಇದನ್ನು ನಾವು ಯಾವ ಥರ ಬರಿಬೋದಪ್ಪ ಅಂದರೆ 1 ಡಿವೈಡೆಡ್ ಬೈ ಸೈನ್ ಎ ಕೋನ ಅಂತ ಕೂಡ ಬರಿಬೋದು. ಸೈನ್ ಎ ಕೋನವನ್ನು ನಾವು ಉಲ್ಟಾ ಮಾಡಿ ಬರೆದ್ರೆ ಅದನ್ನು ನಾವೇನಂತ ಬರಿಬೋದು? ಕೊಸಿಕ್ಯಾಂಟ್ ಆಫ್ ಎ ಕೋನ ಅಂತ ಬರಿಬೋದು. ಅದು ಯಾವುದಾಗುತ್ತಪ್ಪ ಅಂದರೆ ವಿಕರ್ಣ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇದನ್ನ ನಾವೇನಂತ ಕರಿಬೋದು? ಇದರಲ್ಲಿ ಇರ್ತಕ್ಕಂಥ ವಿಕರ್ಣ ಬಾಹು ಯಾವುದು? ಲಂಬಕೋನ ತ್ರಿಭುಜದಲ್ಲಿ ಎ ಸಿ ಅಂತಕ್ಕಂಥ ಬಾಹು ವಿಕರ್ಣ ಬಾಹು. ಅಭಿಮುಖ ಬಾಹು ಯಾವುದಾಗುತ್ತಪ್ಪ ಅಂದರೆ ಬಿ ಸಿ ಆಗುತ್ತೆ. ನಂತರದಲ್ಲಿ ಸಿಕ್ಯಾಂಟ್ ಆಫ್ ಎ ಕೋನ ನಾವೇನಂತ ಬರಿಬೋದು? ಇದನ್ನು 1 ಡಿವೈಡೆಡ್ ಬೈ ಕಾಸ್ ಆಫ್ ಎ ಕೋನ ಅಂತ ಬರಿಬೋದು. ಇದನ್ನು ನಾವು ವಿಲೋಮ ಮಾಡಿ ಬರೆದ್ರೆ ಏನಾಗುತ್ತಪ್ಪ ಅಂದರೆ ಅದು ಉಲ್ಟಾ ಮಾಡಿ ಬರೆದ್ರೆ ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂತ ಆಗುತ್ತೆ. ಹೌದಾ? ನಾವೇನಂತ ಬರಿಬೋದು ನೋಡ್ರಿ, ಇದರಲ್ಲಿರ್ತಕ್ಕಂಥ ವಿಕರ್ಣ ಬಾಹು ಯಾವುದು? ಎ ಸಿ. ಯಾಕಂದರೆ ಉದ್ದವಾಗಿರುವಂಥ ಬಾಹುವನ್ನು ಲಂಬಕೋನದ ತ್ರಿಭುಜದ ಉದ್ದವಾದ ಬಾಹುವನ್ನು ವಿಕರ್ಣ ಬಾಹು ಅಂತ ಕರಿತಾ ಹೋಗ್ತೀವಿ. ಪಾರ್ಶ್ವ ಬಾಹು ಯಾವುದು? ಎ ಬಿ. ನೆಕ್ಸ್ಟ್ ಉಳಿದಿರ್ತಕ್ಕಂಥ ಲಾಸ್ಟ್ ಅಥವಾ ಕೊನೆಯ ತ್ರಿಕೋನಮಿತಿ ಅನುಪಾತ ಯಾವುದು? ಕಾಟ್ ಆಫ್ ಎ ಕೋನ. ಇದನ್ನ ನಾವೇನಂತ ಬರಿಬೋದಪ್ಪ ಅಂದರೆ 1 ಡಿವೈಡೆಡ್ ಬೈ ಟ್ಯಾನ್ ಆಫ್ ಎ ಕೋನ ಅಂತೇಳಿ ಬರಿಬೋದು. ಹೌದಾ? ಟ್ಯಾನ್ ಆಫ್ ಎ ಕೋನದ ಉಲ್ಟವನ್ನು ಬರೆದ್ರೆ ನಮಗೆ ಸಿಗ್ತಾ ಹೋಗುತ್ತೆ. ಅದು ಯಾವುದು? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇದರಲ್ಲಿ ಪಾರ್ಶ್ವ ಬಾಹು ಯಾವುದಾಗುತ್ತೆ? ಎ ಬಿ ಆಗುತ್ತೆ. ಡಿವೈಡೆಡ್ ಬೈ ಅಭಿಮುಖ ಬಾಹು ಯಾವುದಾಗುತ್ತೆ? ಬಿ ಸಿ ಆಗುತ್ತೆ. ನೋಡಿ, ಕಾಟ್ ಏನ ಇನ್ನೊಂದು ಥರ ಬರಿಬೋದು. ಯಾವ ಥರ ಬರಿಬೋದು ಅಂದರೆ ಟ್ಯಾನ್ ಏನ ಉಲ್ಟಾ ಮಾಡಿ ಬರೆದ್ರೆ ಅಥವಾ ವಿಲೋಮ ಮಾಡಿ ಬರೆದ್ರೆ ಆಗುತ್ತೆ. ಹೌದ್ರಾ? ಸೈನ್ ಎ ಮತ್ತು ಕಾಸ್ ಎನ ಉಲ್ಟಾ ಮಾಡಿ ಬರೆದ್ರೆ ಏನಾಗುತ್ತೆ? ಅಥವಾ ವಿಲೋಮ ಮಾಡಿ ಬರೆದ್ರೆ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಆಫ್ ಎ ಕೋನ ಆಗುತ್ತೆ. ಈಗ ತಾನೇ ತ್ರಿಕೋನಮಿತಿ ಅನುಪಾತಗಳನ್ನು ಬರೆದ್ವಿ.
ಆ ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಉದಾಹರಣೆ 1. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಉದ್ದ 5 ಸೆಂಟಿಮೀಟರ್, ಉಳಿದೆರಡು ಬಾಹುಗಳ ಉದ್ದ 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಇದ್ದರೆ ಎ ಕೋನಕ್ಕೆ ಎಲ್ಲ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೀರಿ ಅಂತ ಕೇಳ್ತಾರೆ. ಅಂದರೆ ಎ ಕೋನದ ಎಲ್ಲ ತ್ರಿಕೋನಮಿತಿ ಅನುಪಾತ. ಪ್ರಶ್ನೆ ಇಷ್ಟೇ ಇದೆ. ಈ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಯಾವ ಥರ ಸಾಲ್ವ್ ಮಾಡೋಣಪ್ಪ ಅಂತಂದರೆ, ನೋಡಿ ಸ್ನೇಹಿತರೆ, ನಾವಿಲ್ಲಿ ಯಾವುದಾದ್ರೂ ಲಂಬಕೋನ ತ್ರಿಭುಜವನ್ನು ನಾವು ಪರಿಗಣಿಸಿದರೆ ಆ ಲಂಬಕೋನ ತ್ರಿಭುಜ ಪೈಥಾಗರಸ್ ಪ್ರಮೇಯವನ್ನು ಒಬೆ ಮಾಡಲೇಬೇಕು. ಪೈಥಾಗರಸ್ನ ಪ್ರಮೇಯ ಏನು ಹೇಳುತ್ತಪ್ಪ ಅಂದರೆ, ವಿಕರ್ಣದ ವರ್ಗ ಈಕ್ವಲ್ಸ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಈಕ್ವಲ್ ಆಗಿರುತ್ತೆ. ಫಸ್ಟ್ನೇ ತ್ರಿಕೋನಮಿತಿ ಅನುಪಾತ ಯಾವುದು? ಸೈನ್ ಆಫ್ ಎ ಕೋನ. ಸೈನ್ ಆಫ್ ಎ ಕೋನ ಅಂದರೆ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ಈ ತ್ರಿಭುಜದಲ್ಲಿ ತಗೊಳ್ಳೋದಾದರೆ ಅಭಿಮುಖ ಬಾಹು ಯಾವುದು? ಬಿ ಸಿ. ವಿಕರ್ಣ ಬಾಹು ಯಾವುದು? ಎ ಸಿ. ಅದರ ಉದ್ದವನ್ನು ನಾವು ಕನ್ಸಿಡರ್ ಮಾಡೋಣ ಅಥವಾ ಆ ಉದ್ದವನ್ನು ಪರಿಗಣಿಸೋಣ. ಬಿ ಸಿಯ ಉದ್ದ ಎಷ್ಟಿದೆ? 4 ಸೆಂಟಿಮೀಟರ್ ಹಾಗೂ ಎ ಸಿಯ ಉದ್ದ ಎಷ್ಟಿದೆ? 5 ಸೆಂಟಿಮೀಟರ್. ನೆಕ್ಸ್ಟ್ ಮುಂದಿನ ತ್ರಿಕೋನಮಿತಿ ಅನುಪಾತ ಯಾವುದು? ಕಾಸ್ ಆಫ್ ಎ ಕೋನ. ಕಾಸ್ ಆಫ್ ಎ ಕೋನ ಅಂದರೆ ಯಾವುದು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ಆ ಪಾರ್ಶ್ವಬಾಹು ಯಾವುದು? ಎ ಬಿ ಡಿವೈಡೆಡ್ ಬೈ ವಿಕರ್ಣದ ಎ ಸಿ ಆಗಿರುತ್ತೆ. ಹೌದಾ? ಉದ್ದವನ್ನು ಕನ್ಸಿಡರ್ ಮಾಡೋಣ. 3 ಸೆಂಟಿಮೀಟರ್ ಎ ಬಿಯ ಉದ್ದ ಹಾಗೂ ವಿಕರ್ಣದ ಉದ್ದ 5 ಸೆಂಟಿಮೀಟರ್. ಮುಂದಿನ ತ್ರಿಕೋನಮಿತಿ ಅನುಪಾತ ಯಾವುದು? ಟ್ಯಾನ್ ಆಫ್ ಎ ಕೋನ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವುದು? ಬಿ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವುದು? ಎ ಬಿ. ಹೌದ್ರಾ? ಈ ಬಿ ಸಿಯ ಉದ್ದ 4 ಸೆಂಟಿಮೀಟರ್ ಹಾಗೂ ಎ ಬಿಯ ಉದ್ದ 3 ಸೆಂಟಿಮೀಟರ್. ಓಕೆ. ಕೊಸಿಕೆಂಟ್ ಆಫ್ ಆ್ಯಂಗಲ್ ಎ ವಿಕರ್ಣ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಬರಿಬೋದು. ಈ ವಿಕರ್ಣ ಬಾಹು ಯಾವುದು? ಎ ಸಿ ಆಗುತ್ತೆ. ಅಭಿಮುಖ ಬಾಹು ಯಾವುದು? ಬಿ ಸಿ ಆಗುತ್ತೆ. ಎ ಸಿ ಉದ್ದ 5 ಸೆಂಟಿಮೀಟರ್ ಹಾಗೂ ಬಿ ಸಿಯ ಉದ್ದ 4 ಸೆಂಟಿಮೀಟರ್. ಮುಂದಿನ ತ್ರಿಕೋನಮಿತಿ ಅನುಪಾತ ಸಿಕೆಂಟ್ ಆಫ್ ಆ್ಯಂಗಲ್ ಎ ಕೋನ. ಸಿಕೆಂಟ್ ಆಫ್ ಆ್ಯಂಗಲ್ ಎ ಕೋನ ನಾವೇನಂತ ಕರಿಬೋದು? ವಿಕರ್ಣ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ವಿಕರ್ಣ ಯಾವುದು? ಎ ಸಿ. ಪಾರ್ಶ್ವಬಾಹು ಯಾವುದು? ಎ ಬಿ. ಇದರ ಉದ್ದವನ್ನು ನಾವು ಪರಿಗಣಿಸೋದಾದರೆ ವಿಕರ್ಣದ ಉದ್ದ 5 ಸೆಂಟಿಮೀಟರ್, ಪಾರ್ಶ್ವಬಾಹುವಿನ ಉದ್ದ 3 ಸೆಂಟಿಮೀಟರ್. ಕಾಟ್ ಆಫ್ ಆ್ಯಂಗಲ್ ಎ ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಯಾವುದು? ಎ ಬಿ. ಅಭಿಮುಖ ಬಾಹು ಯಾವುದು? ಬಿ ಸಿ. ಪಾರ್ಶ್ವಬಾಹುವಿನ ಉದ್ದ 3 ಸೆಂಟಿಮೀಟರ್, ಅಭಿಮುಖ ಬಾಹು ಉದ್ದ 4 ಸೆಂಟಿಮೀಟರ್. ನಾನು ಅವಾಗಲೇ ಹೇಳಿದೆ ಕೊಸಿಕೆಂಟ್ ಆಫ್ ಎ ಕೋನ ಅಂದರೆ 1 ಡಿವೈಡೆಡ್ ಬೈ ಸೈನ್ ಎ ಅಂತ ಹೇಳಿದೆ. ನೀವೆಲ್ಲ ಗಮನಿಸೋದಾದರೆ ಸೈನ್ ಎ ಅಂತ ಕೋನ ಇದೆ. ಇದನ್ನು ನಾವು ವಿಲೋಮ ಮಾಡಿದರೆ ಅಥವಾ ಉಲ್ಟಾ ಬರೆದ್ರೆ ಇದು ಸಿಗುತ್ತಾ? ಅದಕ್ಕೋಸ್ಕರ ನಾವೇನಂತ ಕರಿತೀವಿ? ಕೊಸಿಕೆಂಟ್ ಆಫ್ ಆ್ಯಂಗಲ್ ಎನ 1 ಡಿವೈಡೆಡ್ ಬೈ ಸೈನ್ ಎ ಅಂತ ಕರಿತಾ ಹೋಗ್ತೀವಿ. ಸಿಕೆಂಟ್ ಆಫ್ ಎನ 1 ಡಿವೈಡೆಡ್ ಬೈ ಕಾಸ್ ಎ ಕೋನ ಅಂತ ಕರಿತಾ ಹೋಗ್ತೀವಿ. ಸಿಮಿಲರ್ಲಿ ಅಥವಾ ಅದೇ ರೀತಿಯಾಗಿ 1 ಡಿವೈಡೆಡ್ ಬೈ ಟ್ಯಾನ್ ಎ ಅಂತ ಕರಿಬೋದು, ಕಾಟ್ ಎನ. ಈ ತರಗತಿಯಲ್ಲಿ ಏನೇನು ಕಲ್ತೀವಪ್ಪ ಅಂದರೆ, ಮೊದಲನೇದಾಗಿ ತ್ರಿಕೋನಮಿತಿಯ ಒಂದು ವ್ಯಾಖ್ಯಾನವನ್ನು ಕಲ್ತ್ವಿ. ಹೌದಾ? ನಂತರದಲ್ಲಿ ತ್ರಿಕೋನಮಿತಿಯ ಅನುಪಾತವನ್ನು ಯಾವ್ಯಾವ ಥರ ಬರಿಬೋದು ಅಂತ ನಾವು ಕಲ್ತ್ಕೊಂತ ಹೋದ್ವಿ. ಮೊದಲನೇ ತ್ರಿಕೋನಮಿತಿಯ ಅನುಪಾತ ಯಾವುದು? ಸೈನ್ ಆಫ್ ಎ ಕೋನ. ಇದೇ ರೀತಿಯಾಗಿ ಮುಂದಿನ 5 ತ್ರಿಕೋನಮಿತಿಯ ಅನುಪಾತಗಳನ್ನು ಬರ್ಕೊಂತ ಹೋದ್ವಿ. ಅವು ಯಾವ್ಯಾವಪ್ಪ ಅಂತಂದರೆ ಕಾಸ್ ಆಫ್ ಎ ಕೋನ, ಟ್ಯಾನ್ ಆಫ್ ಎ ಕೋನ, ಕೊಸಿಕೆಂಟ್ ಆಫ್ ಎ ಕೋನ, ಸಿಕೆಂಟ್ ಆಫ್ ಎ ಕೋನ, ಅದೇ ರೀತಿಯಾಗಿ ಕೊನೆಯದಾಗಿ ಕಾಟ್ ಆಫ್ ಎ ಕೋನವನ್ನು ಬರೆದ್ವಿ. ಅದನ್ನು ಕೊನೆಯದಾಗಿ ಉದಾಹರಣೆ ಮೂಲಕ ಕಲ್ತ್ಕೊಂತ ಹೋದ್ವಿ. ಇದು ಈ ತರಗತಿ ತ್ರಿಕೋನಮಿತಿ ಆರ್ ಇಂಗ್ಲೀಷಲ್ಲಿ ಹೇಳೋದಾದರೆ ಟ್ರಿಗ್ನಾಮೆಟ್ರಿ ಅಂತಕ್ಕಂಥದ್ದಕ್ಕೆ ಇಂಟ್ರೊಡಕ್ಷನ್ ಅಥವಾ ಪೂರ್ವ ಪೀಠಿಕೆ ಪ್ರಸ್ತಾವನೆ ಆಗಿರುತ್ತೆ. ಮುಂದಿನ ತರಗತಿಗಳಲ್ಲಿ ಅಭ್ಯಾಸ 8.1 ನೋಡೋಣ.